ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಲಿಮಿಟೆಡ್ ವತಿಯಿಂದ ಮಂಗಳೂರು ನಗರ ಪೊಲೀಸ್ ಇಲಾಖೆಗೆ 2 ಸ್ಕಾರ್ಪಿಯೋ ವಾಹನಗಳ ಹಸ್ತಾಂತರ ಕಾರ್ಯಕ್ರಮವು ನಗರದ ಬ್ಯಾಂಕ್ನ ಪ್ರಧಾನ ಕಚೇರಿಯಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಕಾರಿನ ಕೀಯನ್ನು ನಬಾರ್ಡ್ನ ಸಂಸ್ಥೆಯ ಕರ್ನಾಟಕ ವಲಯದ ಮುಖ್ಯ ಪ್ರಧಾನ ವ್ಯವಸ್ಥಾಪಕರಾದ ಸುರೇಂದ್ರ ಬಾಬು ಅವರು ಪೊಲೀಸ್ ಇಲಾಖೆಗೆ ಹಸ್ತಾಂತರ ಮಾಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬ್ಯಾಂಕ್ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ, ಗ್ರಾಹಕರ ಸ್ನೇಹಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. अगर मैं देखूं कोऑपरेटिव बैंक को पूरे स्टेट में 21 कोऑपरेटिव बैंक हैं, 21 कोऑपरेटिव बैंक्स हैं, लेकिन इस तरीके का माहौल, इतना अच्छा माहौल जो परम आदरणीय, जो हम पहले से भी जानते हैं डॉक्टर राजेंद्र कुमार साहब को, और ये बड़ा ही खुशी का मौका है कमिश्नर साहब, रेड्डी साहब, आपके लिए भी कि ऐसा मौका शायद बहुत कम आपको मिला होगा. मेरे ख्याल की कोऑपरेटिव बैंक एक्चुअली स्कॉर्पियोज को अपने हमारे जो भी पुलिस पर्सनल्स हैं उनके काम के लिए दे पाए, ये एक बहुत बड़ा मौका है. ऐसे काम करने के लिए बैंक के अंदर बहुत ही जज्बा होना चाहिए, बहुत बड़े लेवल की सोच होनी चाहिए. इसका सोच बहुत बड़ी है. बेसिकली बैंक अपना बैंकिंग सिस्टम में काम करता है, अपने सदस्यों के लिए काम करता है, लेकिन इस तरीके से काम करना ये बहुत बड़ी बात है. इसके लिए ढेर सारी शुभकामनाएं, बधाई पुनः नबार्ड की तरफ से, सीजीएम नबार्ड की तरफ से आप सभी को. ಮಂಗಳೂರು ಪೊಲೀಸ್ ಆಯುಕ್ತರಾದ ಸುಧೀರ್ ಕುಮಾರ್ ರೆಡ್ಡಿ ಮಾತನಾಡಿ, ಪೊಲೀಸ್ ಇಲಾಖೆಗೆ ಅತಿ ಮುಖ್ಯವಾಗಿ ವಾಹನದ ಅಗತ್ಯವಿದೆ. ಪೊಲೀಸರ ನಿರಂತರ ಕರ್ತವ್ಯಕ್ಕೆ ಅತಿ ಮುಖ್ಯವಾಗಿದೆ. ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಕರ್ತವ್ಯವನ್ನು ನಿರ್ವಹಿಸಲಾಗುತ್ತಿದೆ ಎಂದು ಹೇಳಿದರು. ಎಷ್ಟು ವೇಗವಾಗಿ ನಮಗೆ ಈ ರೀತಿ ಪೊಲೀಸ್ ಮೊಬಿಲಿಟಿ ಜಾಸ್ತಿ ಮಾಡಲಿಕ್ಕೆ ವೆಹಿಕಲ್ಸ್ ಕೊಟ್ಟಂತ DCC ಬ್ಯಾಂಕ್ಗೆ ಧನ್ಯವಾದಗಳು ತಿಳಿಸ್ತಾರೆ. ಪೊಲೀಸರು ಯಾವಾಗಲೂ ಮೋಸ್ಟ್ ಇಂಪಾರ್ಟೆಂಟ್, ನಮ್ಮ ಎಫಿಷಿಯನ್ಸಿ ಡಿಪೆಂಡ್ ಆಗೋದು ನಮ್ಮ ಮೊಬಿಲಿಟಿ ಮೇಲೆ. ನಾವು ಯಾವಾಗಲೂ ಕೂಡ ಇಲ್ಲಿ ನಾವು ಮಂಗಳೂರಲ್ಲಿ ನೋಡಿದರೂ ಕೂಡ ಸುಮಾರು ಒಂದು 21 ವೆಹಿಕಲ್ಸ್ ನಾವು ಇಮಿಡಿಯೇಟ್ ರೆಸ್ಪಾನ್ಸ್ಗಾಗಿ RSS ವೆಹಿಕಲ್ಸ್ ಇಟ್ಕೊಂಡಿದ್ದೀವಿ, ಪೊಲೀಸರು ಅಂತ ಕರಿತೀವಿ. ಇಲ್ಲಿ ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಬಂದರೆ ಮೋಸ್ಟ್ ಆಫ್ ದಟ್ ಲೇಡೀಸ್ ಕೊಡೋ ಸಮಸ್ಯೆ, ನಮ್ಮ 112 ಯಾರು ಕಾಲ್ ಮಾಡಿದಾಗ ನಮ್ಮ ಹತ್ರಿಂದ ರೆಸ್ಪಾನ್ಸ್ ಸದ್ಯಕ್ಕೆ 6 ರಿಂದ 7 ನಿಮಿಷ ಮಧ್ಯದಲ್ಲಿ ನಡೀತಾ ಇದೆ ಡೈಲಿ ಕೂಡ. ಸೊ ಅದು ನಾವು ನಂಬರ್ ಆಫ್ ವೆಹಿಕಲ್ಸ್, ಆಫೀಸರ್ಸ್, ನಮ್ಮ ಕಂಟ್ರೋಲ್ ರೂಮ್ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡ್ತಾ ಹೋದಾಗ ಅದು ಜಾಸ್ತಿ ಆಗ್ತಾ ಬರ್ತದೆ. ಸೊ ಇದು ರೂರಲ್ ಏರಿಯಾಸಲ್ಲಿ ಒಂದು 15 ಮಿನಿಟ್ಸ್ವರೆಗೂ ಇದೆ, ಸಿಟಿಯಲ್ಲಿ 6 to 7 ಮಿನಿಟ್ಸ್ ಮಧ್ಯೆ ಇದೆ. ನಾವು ಯಾವಾಗಲೂ ಕೂಡ ಈ ರೆಸ್ಪಾನ್ಸ್ ಟೈಮ್ ಜಾಸ್ತಿ ಮಾಡಬೇಕಂತ ನೋಡ್ತಾ ಇದ್ವಿ. ಸೊ ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಕ್ಕೆ ಸಹಕಾರ ಕೊಟ್ಟು ಈ ಟೈಮ್ ಕಡಿಮೆ ಮಾಡಲಿಕ್ಕೆ ಮತ್ತು ಪಬ್ಲಿಕ್ಗೆ ನಾವು ಸರ್ವಿಸನ್ನು ಚೆನ್ನಾಗಿ ಕೊಡಲಿಕ್ಕೆ ಸಹಾಯ ಮಾಡ್ತಿದ್ದಕ್ಕೆ ಧನ್ಯವಾದಗಳು ತಿಳಿಸ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಅಧ್ಯಕ್ಷರಾದ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ವಹಿಸಿ ಮಾತನಾಡಿದರು. ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಂಕ್ನ ತವರೂರು. ಇಲ್ಲಿನ ಬ್ಯಾಂಕ್ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಾ ಬರುತ್ತಿದೆ, ಜನರೊಂದಿಗೆ ಉತ್ತಮ ಬಾಂಧವ್ಯವನ್ನ ಹೊಂದಿದೆ ಎಂದು ಹೇಳಿದರು. ದೇಶದ ಭದ್ರತೆಗಾಗಿ ನಮ್ಮ ಸೈನಿಕರು ಇರ್ತಾರೆ, ಆದರೆ ರಾಜ್ಯದ ನಮ್ಮ ಜನರ ನಾಗರಿಕರ ರಕ್ಷಣೆಗೆ ಮಾಡೋರು ಪೊಲೀಸ್ನವರು ಅಂತ ಹೇಳಿ. ಹಾಗಾಗಿ ನಾವು ಪೊಲೀಸ್ನವರಿಗೆ ನಮಗೆಲ್ಲ ಕೆಲಸದ ಟೈಮ್ ಇರ್ತದೆ, ಬೆಳಿಗ್ಗೆ 10 ಗಂಟೆಯಿಂದ ಅಥವಾ 5 ಗಂಟೆ. ಪೊಲೀಸ್ನವರಿಗೆ ಅದು ಟೈಮಿಂಗ್ ಅಂತೇಳೇ ಇಲ್ಲ. ಅವರು ಹಾಗೆ ಹೇಳಿದರು, ಹಿಡೀಲಿಕ್ಕೆ ಹೋಗುವಾಗ 120 ಕಿಲೋಮೀಟ್ರ್ ವೇಗದಲ್ಲಿ ಜೀಪ್ ಹೋಗಲಿಲ್ಲ ಅಂತೇಳಿ. ಅಂದರೆ ಹೋಗುವಂತೆ ಮಾಡುವಂಥ ಕೆಲಸ ನಮ್ಮ ಸಮಾಜದ ನಾಗರಿಕರಿಗೆ ಇರಬೇಕು. ನಾವು ಕೂಡ ಅವರ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು. ಆಗ ಮಾತ್ರ ಅವರು ಜನರಿಗಾಗಿ ಕೆಲಸ ಮಾಡ್ತಾರೆ. ಅವರಿಗೆ ಟೈಮಿಂಗ್ ಇಲ್ಲ, ರಜೆ ಇಲ್ಲ, ಎಲ್ಲ. ಅದನ್ನು ನಾವು ಗಮನಿಸಿ ಇಲಾಖೆಗೆ ಅವರು ಕೇಳಿಕೊಂಡಾಗ 2 ಸ್ಕಾರ್ಪಿಯೋ ಜೀಪ್ಗಳನ್ನು ಕೇಳಿದ್ದಾರೆ. ಅದನ್ನು ನಾವು ಇವತ್ತು CGMದವರ ಎದುರುಗಡೆ ಅವರಿಗೆ ಹಸ್ತಾಂತರಿಸ್ತಾ ಇದ್ದೇವೆ. ಅವರ ಇಲಾಖೆಗೆ ಧನ್ಯವಾದ ಸಮರ್ಪಿಸುತ್ತೆ. ನಾವು ಸದಾ ಅವರ ಇಲಾಖೆಯೊಂದಿಗೆ ಇನ್ನು ಮುಂದೆಯೂ ಕೂಡ ಇದ್ದೇವೆ ಅಂತ ಹೇಳಿಕೊಂಡು ನಾನು ತಮಗೆಲ್ಲರಿಗೂ ಶುಭ ಕೋರಿ ಇನ್ನು ಮುಂದೆ ಕೂಡ ನಿಮ್ಮ ಜೊತೆ ಇದ್ದೇವೆ ಅಂತ ಮಾತನ್ನು ಹೇಳಿಕೊಂಡು, ಇದು ದೇಶದ ಎಲ್ಲ ಸಹಕಾರಿಗಳಿಗೆ ಒಂದು ಮಾದರಿ ಆಗಲಿ ಅಂತ ನಾನು ಬಯಸ್ತೇನೆ. ಥ್ಯಾಂಕ್ ಯು.